ಅಪ್ಪ ಟಿಕೆಟ್ ಕೇಳಿರೋದು ತಪ್ಪು. ಈ ಯಾರು ಮಾತಾಡ್ತಾ ಇದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. IPL ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನ, ಯಾವ ರೀತಿಯ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಅದನ್ನ ತೆಗೆದು ನೋಡ್ಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ಗೊತ್ತಾಯ್ತಾ? ನೋಡ್ರಿ, ಮೊದ್ಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದ್ಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ಲಿಕ್ಕೆ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮ್ಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನ್ ಯಾರನ್ನೂ ವಿರೋಧನ ಮಾಡಲ್ಲಪ್ಪ, ನಾನ್ ಯಾಕೆ ವಿರೋಧ ಮಾಡ್ಲಿ? ನಾನ್ ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನ, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂತ ಜಾಗ, ಇವತ್ತು ಅದನ್ನ ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನ ಪ್ರಸ್ತಾಪನೆಯನ್ನ ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಕಂಠೀರವ ಕ್ರೀಡಾಂಗಣ, KSCA, ಫುಟ್ಬಾಲ್ ಸ್ಟೇಡಿಯಂ, ಒಂದ್ 2-3 ಬಿಟ್ರೆ ಇನ್ ಮಿಕ್ಕಿದ್ ಯಾವುದು ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂತ ಒಂದು ನಗರಕ್ಕೆ ಯುವಕರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ 100 ಎಕರ್ಸ್ ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನ ಕೂಡ ಮಾಡಿದ್ದೆ. ಅದು ರಿಸರ್ವ್ ಆಗಿತ್ತು. ಅದಾದ್ಮೇಲೆ ಪ್ಲಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನ ಮತ್ತು ಜಮೀರ್ ಅಹಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನ ನಾನು ಮತ್ತು ಶಾಸಕರಾದಂತಹ ಶಿವಣ್ಣವರು ಮಾಡಿದ್ವಿ. ಅದು ಕ್ಯಾಬಿನೆಟ್ ಅಲ್ಲಿ ಕೂಡ ಅನುಮೋದನೆ ಆಗಿದೆ. ಸುಮಾರು 50-60 ಎಕರೆ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ಕ್ರೀಡಾಂಗಣ ಆಗ್ತದೆ. BDAನಲ್ಲೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದು ಶಿವರಾಮ್ ಕಾರಂತ ಲೇಔಟ್, ಅಲ್ಲೂ ಕೂಡ ಒಂದು 40 ಎಕರೆ 40 ಎಕರೆ ಅಷ್ಟು ರಿಸರ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗ್ಬೇಕು. 4 ದಿಕ್ಕುಗಳಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗ್ಬೇಕು. ಬಿಡದಿ ನಾವೇನು ಮಾಡ್ತಾ ಇದೀವಿ, ಅಲ್ಲೂ ಕೂಡ ಒಂದು ಸುಸಜ್ಜಿತವಾದಂತಹ ಕ್ರೀಡಾಂಗಣಕ್ಕೆ ನಾನು ಸ್ಥಳವನ್ನ ನಿಗದಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತವ್ರ ಹತ್ರ ಮಾತನಾಡ್ತೀನಿ. ನನಗೂ ಹೇಳಿದ್ದಾರೆ, ಸಮಯ ಅವಕಾಶ ಸಿಕ್ತು ಅಂತಂದ್ರೆ ಹೋಗಿ ಬರ್ತೀವಿ. ನಾಯಕರುಗಳಿದ್ದಾರೆ, ನಾಯಕರುಗಳು ಮಾಡ್ತಾರೆ. ಮಧ್ಯದಲ್ಲಿ ಯಾವಾಗ ಕೆಲಸ ಇರ್ತದೆ ಹೋಗ್ತೀವಿ. ನಗ್ನಗ್ತಾ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಕಾಣುತ್ತು ಮುನ್ಸ್ ಅವ್ರದ್ದು? ಎಲ್ಲೋ ಒಂದ್ ಕಡೆ ಚುನಾವಣೆ ಮಾಡ್ತಾ ಇದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರ್ಬೇಕು ಕರ್ನಾಟಕಕ್ಕಿಂತ. ಇಲ್ಲಪ್ಪ, ಸ್ವಲ್ಪ ಏನ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರ್ ಎಫೆಕ್ಟ್ ಆಗುತ್ತೆ, ಯಾರ್ ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನ ಆ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲ್ವಾಗಿದ್ರಿಂದ ಅವರ ನಿಧನದ ಸ್ಥಾನವನ್ನ ಅವರಿಗೆ ಕೊಟ್ಟಿದ್ದಾರೆ.
ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಏನು ಅವಕಾಶಗಳಿರ್ತದೆ ಅದನ್ನ ಕೂಡ ಕೊಡ್ತಾರೆ. ಮುಂದಿನ ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಗಮನಿಸ್ತದೆ, ಹೈಕಮಾಂಡ್ ಸಂಬಂಧಪಟ್ಟಂತ ವಿಚಾರ. ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಘೋಷಣೆ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಕೆಲವು ಶಾಸಕರೆಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕಂಪ್ಲೇಂಟ್ಸ್ ಕೇಳ್ತಾರೆ, ಡೆವಲಪ್ಮೆಂಟ್ ಸಿಗ್ತಾರೆ, ಇದು ಎಲ್ಲಾ ಕಡೆಗೂ ರಿಫ್ಲೆಕ್ಟ್ ಆಗ್ತದೆ. ಇಲ್ಲ, ಎಲ್ಲಾ ಕಡೆ ರಿಫ್ಲೆಕ್ಟ್ ಆಗಂತದ್ದಲ್ಲ. ಇದು ನೋಡಿ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನ ಗಮನದಲ್ಲಿಟ್ಕೊಂಡು, ಜೊತೆಗೆ ಯಾವ ವರ್ಗಗಳು ಅಂದ್ರೆ ಜಾತಿ ಅಲ್ಲ, ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಆ ಬಡವರನ್ನ ಗುರಿಯಾಗಿಟ್ಕೊಂಡು ಸೂಕ್ತವಾದಂತಹ ತೀರ್ಮಾನಗಳನ್ನ ಸೂಕ್ತವಾದಂತ ರೀತಿಯಲ್ಲಿ ಕೊಟ್ಟಿದ್ದೇ ಆಯ್ತು ಅಂದ್ರೆ ಆ ರಾಜ್ಯದಲ್ಲಿ ಆರ್ಥಿಕವಾಗಿ GDP ಜೊತೆಗೆ ಹ್ಯೂಮನ್ ಇಂಡೆಕ್ಸ್ ಅಲ್ಲೂ ಕೂಡ ಒಂದಷ್ಟು ಆರ್ಥಿಕ ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಮಟ್ಟ ಸುಧಾರಣೆ ಆಗ್ತದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತೇನು ಕೂಲಿ ಕಾರ್ಮಿಕರಿದ್ದಾರೆ, ಬಡವರ್ಗ ಇದೆ, ಅವರೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದಾರೆ. ಯಾರೇನೇ ಮಾತಾಡಬಹುದು, ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥ ಕೂಗಿರ್ಬೋದು, ಆದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಬದಲಾವಣೆ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಕೆಲವರು ವಿರೋಧ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬದಲಾವಣೆಯ ಒಂದು ಪರಿಸ್ಥಿತಿ ಏನಿದೆ ಅದನ್ನ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಮ್ಮದಿಯ ಬದುಕನ್ನ ನಾವು ಕಾಣ್ತಾ ಇದ್ದೇವೆ. ಅನಿಲದ ಸಮಸ್ಯೆ, ತೈಲದ ಸಮಸ್ಯೆ, ನಾವೆಲ್ಲ ಕೊರೋನಾ ರೀತಿ ಹೋರಾಡಬೇಕು ಅಂತ ರಾಜ್ಯಗಳಿಗೆ ಕರೆ ಕೊಟ್ಟಿದ್ದಾರೆ ಸರ್ ಮೋದಿ. ಅಷ್ಟೊಂದು ಸಮಸ್ಯೆ ಆಗ್ತಿದ್ಯಾ? ಅದು ಕೇಂದ್ರ ಸರ್ಕಾರಕ್ಕೆ ಗೊತ್ತು, ಏನ್ ಸಮಸ್ಯೆ ಆಗ್ತಾ ಇದೆ, ಏನ್ ಸಮಸ್ಯೆಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿತು ಅಂತ ಅಂದ್ರೆ ಬಹಳ ದೊಡ್ಡ ಪರಿಣಾಮವನ್ನ ನಾವು ಎದುರಿಸಬೇಕಾಗ್ತದೆ. ಜೊತೆಗೆ ಬೆಲೆ ಏರಿಕೆಯ ಬಿಸಿ ಇಡೀ ಭಾರತ ದೇಶಕ್ಕೆ ತಟ್ಟುತ್ತದೆ, ಈಗಾಗಲೇ ತಟ್ಟಿದೆ. ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೂ ಕೂಡ ಕೆಲವು ಪ್ರಾಡಕ್ಟ್ಗಳು, ಕೆಲವು ವಸ್ತುಗಳು ನಿಮಗೆ ಬೆಲೆ ಸಿಗದೆ ಬೆಲೆ ಜಾಸ್ತಿ ಆಗಿರ್ಬೋದು. ಇನ್ ಕೆಲವರು ಇದನ್ನೇ ಉಪಯೋಗ ಮಾಡಿಕೊಂಡು ಬೆಲೆ ಏರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೋಟೆಲ್ಗಳು ಒಂದೇ ಅಂತಲ್ಲ, ಇವತ್ತು ಅಲೈಡ್ ಇಂಡಸ್ಟ್ರೀಸ್ ಯಾವ್ಯಾವ್ದಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ನಾವು ಯಾವ್ದನ್ನ ಇಂಪೋರ್ಟ್ ಮಾಡ್ತಾ ಇದೀವಿ, ಆ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದ್ರ ಮೇಲೂ ಕೂಡ ಇದರ ಪರಿಣಾಮ ಬೀರ್ತದೆ. ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ ಯಾರ್ಯಾರು ಗ್ಯಾಸು, ಪೆಟ್ರೋಲಿಯಂ ಇದನ್ನ ಉಪಯೋಗಿಸ್ಕೊಂಡಿದ್ರು, ನಾಳೆ ದಿನ ಮಳೆ ಹೋಯ್ತು ಅಂತ ಅಂದ್ರೆ, ಇವತ್ತು ಮುಂಗಾರು ಪ್ರಾರಂಭ ಆಗಿ ಮಳೆ ಹೋಯ್ತು ಅಂತ ಅಂದ್ರೆ ನಮ್ಮ ಗೊಬ್ಬರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಹೌದು, ಅದೇನಿಲ್ಲ ಅಂತಲ್ಲ. ಅದಕ್ಕೆ ಸರ್ಕಾರ ಸಜ್ಜಾಗಬೇಕಾಗ್ತದೆ. ಒಂದಷ್ಟು ಸ್ಟಾಕ್ ಇರ್ಬೋದು, ಏನೋ ಒಂದು 3 ಮಂತ್ಸ್ಗೆ ಆಗುವಷ್ಟು, 2 ಮಂತ್ಸ್ಗೆ ಆಗುವಷ್ಟು ಸ್ಟಾಕು, ಒಂದ್ ಸೀಸನ್ಗೆ ಆಗುವಷ್ಟು ಸ್ಟಾಕು ಇರೋದು ಕಷ್ಟ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಸರ್ಕಾರ ಮಾಡ್ಕೋಬೇಕಾಗ್ತದೆ. ಮುನ್ನೆಚ್ಚರಿಕೆ ಕೊಡ್ತಕ್ಕಂಥದ್ದು, ಎಲ್ಲರೂ ಕೂಡ ವೆಹಿಕಲ್ಗಳಲ್ಲಿ ಜಾಸ್ತಿ ವೆಹಿಕಲ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ. ಈಗ ನಮ್ಮ ಹಾಲು ಒಕ್ಕೂಟಕ್ಕೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೀವೇನ್ ಗ್ಯಾಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಿ ಅದನ್ನ 55% ಒಳಗಡೆ ನೀವು ಉಪಯೋಗಿಸಿ, ಇಲ್ಲ 100% ನೀವು ಉಪಯೋಗಿಸಬೇಕು ಅಂತ ಅಂದ್ರೆ 30% ಅಡಿಷನಲ್ ಕಾಸ್ಟ್ ಬೇರ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಅಡಿಷನಲ್ ಕಾಸ್ಟ್ ಬೇರ್ ಮಾಡಬೇಕು ಅಂತ ಅಂದ್ರೆ ಅದು ಅರ್ಥ ಏನು? ಬೆಲೆ ಏರಿಕೆಗೆ ಅದು ನಾಂದಿ ಆಗ್ತದೆ. ಸೊ ಹಾಗಾಗಿ ಎಸೆನ್ಷಿಯಲ್ ಕಮಾಡಿಟಿ ಒಳಗಡೆ ನಾವು ಬರ್ತೇವೆ. ಸೊ ಇಂಥ ಸಮಸ್ಯೆಗಳು ಇದೆ. ಈಗಲೇ ಜನ ಎಚ್ಚೆತ್ಕೊಳ್ಳೋದು ಒಳ್ಳೇದು. ಸಮಸ್ಯೆ ಏನಾಗ್ತಾ ಇಲ್ಲ, ಸದ್ಯಕ್ಕೆ ಸಮಸ್ಯೆ ಏನಾಗ್ತಾ ಇಲ್ಲ. ಸಮಸ್ಯೆಗಿನ್ನ ಬೆಲೆ, ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ಅದನ್ನೇನಂತ ಕರಿಬೇಕು ನಾನು?
ನೀವೇನಂತ ವ್ಯಾಖ್ಯಾನ ಮಾಡ್ತೀರಿ? ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆದಾಗ ಅದು ಯಾರ ಮೇಲೆ ಬೀಳ್ತದೆ? ನೀವೇನ್ ಹೇಳ್ಬಿಡ್ತೀರಿ? ಡಿ ಕೆ ಸುರೇಶ್ ಅವರು ಬೆಲೆ ಏರಿಕೆ ಬಗ್ಗೆ ಸೂಚಿತವಾಗಿ ಹೇಳಿದ್ರು ಅಂತ. ವಸ್ತುಸ್ಥಿತಿನ ನೀವು ಚಿಂತನೆ ಮಾಡಿದ್ರ? ಈಗ ಮುಂಗಾರು ಪ್ರಾರಂಭ ಆಗ್ತದೆ, ಬೇಸಿಗೆಗಾಲ ಯಾರೂ ಸುದ್ದಿ ಇಲ್ಲ. ಮಳೆ ಜೋರಾಗಿ ಹುಯ್ತು ಅಂತ, ಇಡೀ ರಾಜ್ಯದಲ್ಲಿ ಮಳೆ ಜೋರಾಗಿ ಹುಯ್ತು ಅಂತ ಅಂದ್ರೆ ಜನ ಎಲ್ಲ 2 ಮಳೆ 3 ಮಳೆ ಹುಯ್ತು ಅಂತ ಅಂದ್ರೆ ಜನ ಎಲ್ಲ ಹೊಲದ ಮೇಲೆ ಹೋಗ್ತಾರೆ, ಜಮೀನುಗಳ ಮೇಲೆ ಹೋಗ್ತಾರೆ. ತಕ್ಷಣ ಪ್ರಾರಂಭ ಆಗ್ತದೆ ಗೊಬ್ಬರ. ನೀವು ಅದ್ರ ಬಗ್ಗೆ ಎಚ್ಚರಿಕೆ ಕೊಡಿ. ನೀವು ಅದ್ರ ಬಗ್ಗೆ ಸ್ಟಾಕ್ ಎಷ್ಟಿದೆ, ಏನು, ಯಾವ ಟೈಮ್ಗೆ ಸೋಯಿಂಗ್ ಮಾಡಬೇಕು, ಯಾವ ಟೈಮ್ಗೆ ಗೊಬ್ಬರ ಬೇಕು, ಅದಕ್ಕೆ ತಯಾರಿ ಮಾಡಿದಾರ? ನೀವು ಮುನ್ನೆಚ್ಚರಿಕೆಯನ್ನ ಸರ್ಕಾರಕ್ಕೂ ಕೊಡಿ, ಜನಜಾಗೃತಿಯನ್ನ ಜನರಿಗೂ ಕೂಡ ಮೂಡಿಸಿ. ಸೌದೆ ಒಲೆ ಹತ್ರ ಸೌದೆ ತರಬೇಕಾಗುತ್ತೆ, ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಬೇಕಾಗುತ್ತೆ. ಹಳ್ಳಿಲಿರೋ ಜನರು ಎಲ್ಲ ಸೌದೆ ಯೂಸ್ ಮಾಡ್ಬೇಕಾಗುತ್ತೆ. ನೀವು ಪರ್ಯಾಯವಾಗಿ ಏನಾದ್ರು ನಿಮ್ಮ KMF ಆಗಿರ್ಬೋದು, ಪರ್ಯಾಯವಾಗಿ ಗ್ಯಾಸ್ ಬಳಸೋದು ಮತ್ತು ಸೋಲಾರ್ ಏನಾದ್ರು ಸೋಲಾರ್ ಬಳಸ್ಲಿಕ್ಕೆ ಆಗೋದಿಲ್ಲ. ಅದು ಏನು, ನಾವು ಸ್ಟೀಮ್ ಜನರೇಟ್ ಮಾಡ್ತೀವಿ. ಸ್ಟೀಮ್ ಜನರೇಟ್ ಮಾಡಕ್ಕೆ ನಮ್ಮ ಬಾಯ್ಲರ್ಸ್ ಗಳಿರ್ತದೆ. ನಮ್ಮ ಬಾಯ್ಲರ್ಗಳು ಇಲ್ಲ ಎಲೆಕ್ಟ್ರಿಕ್ ಬಾಯ್ಲರ್ ಯಾರು ಯೂಸ್ ಮಾಡ್ತಾ ಇಲ್ಲ. ಐದರ್ ಫರ್ನೇಸ್ ಆಯಿಲ್ ಯೂಸ್ ಮಾಡ್ತಾ ಇದಾರೆ, ಇಲ್ಲ ಗ್ಯಾಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅಂದ್ರೆ ಫೈರ್ವುಡ್ ಯೂಸ್ ಮಾಡ್ಬೇಕು. ನಾನು ಬಂದಿದ ತಕ್ಷಣ ನಾನು ಅದ್ರ ಮೇಲೆ ಕ್ರಮ ತಗೊಂಡು ಈಗ ನಾವು ಫೈರ್ವುಡ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸೆಕ್ಷನ್ ಅಲ್ಲಿ, ಒಂದು ಮೈನ್ ಡೈರಿನಲ್ಲಿ ಅಲ್ಲ, ಕನ್ವರ್ಟ್ ಮಾಡ್ಬೇಕು. ಅದನ್ನ ಬಾಯ್ಲರ್ಸ್ ನ ಕನ್ವರ್ಟ್ ಮಾಡ್ಕೋಬೇಕು. ಬಾಯ್ಲರ್ಸ್ ಗಳನ್ನ ಕನ್ವರ್ಟ್ ಮಾಡ್ತಾ ಅಂದಾಗ ಟೈಮ್ ತಗೊಳುತ್ತೆ. ಅದು 1 ದಿನದಲ್ಲಿ 2 ದಿನದಲ್ಲಿ ಆಗೋದಿಲ್ಲ. ಅದಕ್ಕೂ ಕೂಡ ಟೆಂಡರ್ ಮಾಡಿ ಮಾಡಬೇಕು. ನಾವು ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಫರ್ನೇಸ್ ಆಯಿಲ್ ಪ್ರೈಸ್ ಮೊದಲು ಕಡಿಮೆ ಇತ್ತು, ಗ್ಯಾಸ್ ಪ್ರೈಸ್ ಕಡಿಮೆ ಇತ್ತು. ಜಾಸ್ತಿ ಆಗೋದ್ರಿಂದ ಗ್ರಾಹಕರ ಮೇಲೆ ಜಾಸ್ತಿ ಬೀಳ್ತದೆ, ನಮಗೆ ಹೊರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ಥಳೀಯವಾಗಿ ನಾವು ಫೈರ್ವುಡ್ ನ ಯೂಸ್ ಮಾಡೋದಕ್ಕೆ ಚಿಂತನೆ ಮಾಡಿ ಅದನ್ನ ಅಳವಡಿಸ್ಕೊಂಡಿದೀವಿ. 1 ಪ್ಲಾಂಟ್ ಅಲ್ಲಿ ಅಳವಡಿಸ್ಕೊಂಡಿದೀವಿ, ಇನ್ನ 2-3 ಪ್ಲಾಂಟ್ ಇದೆ. ಅದನ್ನು ಬೆಂಗಳೂರಲ್ಲಂತೂ ಆಗೋದಿಲ್ಲ ಫೈರ್ವುಡ್ ಉಪಯೋಗಿಸೋದಕ್ಕೆ. ಯಾಕೆಂತಂದ್ರೆ ಪೊಲ್ಯೂಷನ್ ಇಶ್ಯೂ ಬರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಹೇಳಾಡ್ಬೇಡ್ರಿ. ಹಾಲಿಡೇ ಯಾವಾಗ್ಲೂ ಚೆನ್ನಾಗಿರ್ತದಪ್ಪ. ಬಿಸ್ನೆಸ್ ಒಂದಷ್ಟು ಕಲಿಕೆ, ಒಂದಷ್ಟು ಬದಲಾವಣೆ ಭೇಟಿ ಮಾಡಿದ್ದೆ. 70% ಅದ್ರ ಮೇಲೆ ಎಫರ್ಟ್ ಹಾಕಿದ್ದೀನಿ, 30% ಪರ್ಸನಲ್ ಎಫರ್ಟ್ ಹಾಕಿ, ಪರ್ಸನಲ್ ಬಿಸ್ನೆಸ್. ನಮ್ಮ ಗ್ರನೈಟ್ ಫೇರ್ ಇತ್ತು, ಹೋಗಿದ್ದೆ. ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಇತ್ತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.